ಇದು 2 ಎಕರೆ 10 ಗುಂಟೆ ಇಲ್ಲಿ ವ್ಯೂ ಇರುವಂಥ ಪ್ರಾಪರ್ಟಿ. ಲ್ಯಾಂಡ್ ಎಂಡಿಂಗಲ್ಲಿದ್ದೀನಿ, ನೀರಾವರಿ ಬೆಲ್ಟು. ಇದು ರೀಸೆಂಟಾಗಿ ಈ ಲ್ಯಾಂಡ್ಸ್ ಎಲ್ಲರೂ ಕ್ಲಿಯರ್ ಮಾಡಿಸಿದ್ದಾರೆ. ಸಾಯಿಲ್ ಕಂಡೀಷನ್ ಹೆಂಗಿರುತ್ತೆ ಅಂದರೆ ನೋಡ್ಬೋದು. ಇಲ್ಲಿ ತುಂಬ ವರ್ಷಗಳಿಂದ ಏನು ವ್ಯವಸಾಯ ಮಾಡಿಲ್ಲ, ಸೊ ಹಂಗಾಗಿ ಸ್ವಲ್ಪ ಬೆಳ್ಳೆ ಕಾಣಿಸ್ತಾ ಇದೆ. ಇದನ್ನು ಹೊಲ ಉತ್ತರೆ ಈ ಥರ ಬರುತ್ತೆ. ಸೊ ಇದು ಈಸ್ಟಿಂದ ವೆಸ್ಟ್ಗೆ ಡೌನ್ ಇದೆ. ಈ ಲ್ಯಾಂಡ್ ಬ್ಯಾಕ್ ಸೈಡಲ್ಲಿದ್ದೀನಿ ನಾನು. ಇಲ್ಲಿ ವ್ಯೂ ಪ್ರಾಪರ್ಟಿ ಬೇಕು ಅನ್ನೋರಿಗೆ ಹೇಳಿ ಮಾಡಿಸೋ ಜಾಗ. ಈ ಪಕ್ಕದಲ್ಲೆಲ್ಲ ನೋಡ್ಬೋದು ಬೇಸಿಗೆಗಾಲದಲ್ಲೂ ಕೂಡ ಒಳ್ಳೆ ರೇಷ್ಮೆ ಬೆಳೆ ಬೆಳೆದಿದ್ದಾರೆ. ಅಂದರೆ ಇದು ನೀರಾವರಿ ಬೆಲ್ಟು. ಜನರಲ್ ಕ್ಯಾಟಗರಿಗೆ ಸೇರಿರುವಂಥ ಪ್ರಾಪರ್ಟಿ. ಇದು ಟಾರ್ ರೋಡಿಂದ 2ನೇ ಪಾಯಿಂಟು. ಸೊ ಲ್ಯಾಂಡ್ ಬ್ಯಾಕ್ ಸೈಡಿಂದ ಹೋಗ್ತಾ ಇದ್ದೀನಿ. ಸೊ 2 ಎಕರೆ 10 ಗುಂಟೆ ಏನಿದೆ ಇದು ಇದಕ್ಕೇನೆ ಲ್ಯಾಂಡ್ ಎಂಟ್ರೆನ್ಸು. ಸೊ ಇದು ಕಾಂಕ್ರೀಟ್ ರೋಡಿಂದ 2ನೇ ಪಾಯಿಂಟು. ಈತಲು ಸುತ್ತಲೂ ಇಲ್ಲಿ ಇರುವಂಥ ಪ್ರಾಪರ್ಟಿ 360 ಡಿಗ್ರಿನಲ್ಲಿ ಇಲ್ಲಿ ವ್ಯೂ ಇದೆ. ಇದು ಸೇಫ್ಟಿಗೆ ತೊಂದರೆ ಇಲ್ಲ. ಇಲ್ಲಿಂದ 150-200 ಮೀಟ್ರಲ್ಲಿ ಊರಿದೆ ನೋಡಿ. ಪಕ್ಕದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಇವಾಗ ಸೇಲ್ ಮಾಡೋ ಉದ್ದೇಶದಿಂದ ಇದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ. ಸೊ ನಾನು ಆವಾಗಲೇ ತೋರಿಸಿದ್ದೆ ಅದು ಲ್ಯಾಂಡ್ ಬ್ಯಾಕ್ ಸೈಡು. ನೋಡಿ ಉಳುಮೆ ಮಾಡಿದ್ರೆ ಈ ಪಕ್ಕದಲ್ಲಿ ಉಳುಮೆ ಮಾಡಿದ್ರೆ ನೋಡಿ, ಕೆಂಪು ಮಣ್ಣು ಈ ಥರ ಕಾಣಿಸುತ್ತೆ. ತ್ರೀ 360 ಡಿಗ್ರಿನಲ್ಲಿ ಇಲ್ಲಿ ಇರುವಂಥ ಪ್ರಾಪರ್ಟಿ. ಇದು ಕಾಂಕ್ರೀಟ್ ರೋಡ್, ವಿಲೇಜ್ ಕಾಂಕ್ರೀಟ್ ರೋಡ್ ಇದೆ. ವಿಲೇಜ್ ಕಾಂಕ್ರೀಟ್ ರೋಡಿಂದ ಸಪ್ರೇಟ್ 12 ಅಡಿ, ಒಂದು 110-120 ಮೀಟ್ರಷ್ಟು ರೋಡು. ಸೊ ಈ ಬೇವಿನ ಮರದಿಂದ ಲ್ಯಾಂಡ್ ಸ್ಟಾರ್ಟ್ ಆಗುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ತೋರಿಸೋದು ಇದರಿಂದ ಡೌನ್ಗೆ. ನೋಡ್ಬೋದು ಸಾಯಿಲ್ ಕಂಡೀಷನ್. ಹೊಲ ಉತ್ತರೆ ಈ ಥರ ಕೆಂಪು ಮಣ್ಣು ನೋಡಿ. ಲ್ಯಾಂಡ್ ಆಪೋಸಿಟ್ಟು ಬೇರೆಯವ್ರದ್ದು ಕೂಡ ರೈತರುಗಳು ಇಲ್ಲೇ ಮನೆ ಕಟ್ಕೊಂಡು ವಾಸ ಇರ್ತಾರೆ. ಅಲ್ಲೇನು ಕಾಣಿಸ್ತಿದೆ ಕಾಂಕ್ರೀಟ್ ರೋಡು, ಆ ಕಾಂಕ್ರೀಟ್ ರೋಡಿಂದ ಒಂದು 110 ಮೀಟ್ರಷ್ಟು 12 ಅಡಿ ಸಪ್ರೇಟ್ ಸ್ಕೆಚ್ಚು ಮಾಡಿ ರಿಜಿಸ್ಟರ್ ಮಾಡಿಕೊಡ್ತಾರೆ. ಸೊ 2 ಎಕರೆ 12 ಗುಂಟೆ ಏನು ಜಾಗ ತೋರಿಸೋದಲ್ಲ, ಈ ಲ್ಯಾಂಡಿಂದ ಬ್ಯಾಕ್ ಸೈಡು ಇಲ್ಲಿಂದ ಸಪ್ರೇಟ್ 12 ಅಡಿ ರೋಡು, 100 ಮೀಟ್ರು ಗೇಟ್ ಇಲ್ಲಿಂದನೇ ಹಾಕೊಬೋದು. ಎಲೆಕ್ಟ್ರಿಕ್ ಕನೆಕ್ಷನ್ಗೆ ಏನು ಪ್ರಾಬ್ಲಮ್ ಇಲ್ಲ. ಪಕ್ಕದಲ್ಲಿ ಎಲೆಕ್ಟ್ರಿಕ್ ಕನೆಕ್ಷನ್ ಇದೆ. ನೀರಾವರಿ ಬೆಲ್ಟು ನೀವು ನೋಡ್ಬೋದು. ಬೇರೆ ರೈತರುಗಳು ಆ ಲ್ಯಾಂಡ್ ಬ್ಯಾಕ್ ಸೈಡು ನೋಡಿದ್ರಿ ರೇಷ್ಮೆ ಬೆಳೀತಾ ಇದ್ದಾರೆ. ಸೇಫ್ಟಿಗೆ ಅಂತ ತಲೆ ಕೆಡಿಸ್ಕೊಳ್ಳೋಂಗಿಲ್ಲ. ಇಲ್ಲಿಂದ ಒಂದು 250-300 ಮೀಟ್ರ್ ಹೋದರೆ ಊರಿದೆ.